ಅಡ್ವರ್ಸ್ ಪೊಸಿಷನ್ಗೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲಗಳಿರ್ತವೆ. ಹಲವಾರು ಅಂಶಗಳಿಗೆ ಸಂಬಂಧಪಟ್ಟಂತೆ ಕ್ಲೈಂಟ್ಸು ಆಗಾಗ ವಿಷಯಗಳನ್ನು ಕೇಳ್ತಾ ಇರ್ತಾರೆ. ನಾವು ಇಷ್ಟು ವರ್ಷದಿಂದ ಇದ್ದೀವಿ, ಇದು ಅಡ್ವರ್ಸ್ ಪೊಸಿಷನ್ ಆಗ್ತಾ ಇರ್ತದ, ಅವರು ನಮಗೆ ಬೋಗಿಗೆ ಕೊಟ್ಟಿದ್ದಾರೆ, ಬಾಡಿಗೆಗೆ ಇದ್ದೀವಿ ಅಥವಾ ಲೀಸ್ಗೆ ನೀಡಿದ್ದೀವಿ ಅಥವಾ ಅದನ್ನು ಬಿಡಿಸ್ಕೊಂಡಿಲ್ಲ ಅವರು, ಇದು ಅಡ್ವರ್ಸ್ ಪೊಸಿಷನಲ್ಲಿ ಬರುತ್ತಾ ಅನ್ನೋ ಒಂದು ಪ್ರಶ್ನೆಗಳನ್ನು ಆಗಾಗ ಬರ್ತಾ ಇರ್ತವೆ. ಇವುಗಳಲ್ಲಿ ಹಲವಾರು ಗೊಂದಲಗಳು ಕೂಡ ಇರ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಇದರಲ್ಲಿ ಕ್ಲಿಯರಾಗಿ ಹೇಳಿದೆ ಅಡ್ವರ್ಸ್ ಪೊಸಿಷನ್ ಅಂದರೆ ಯಾವ ಥರದಲ್ಲಿರಬೇಕು, ಪ್ರೂಫನ್ನು ಹೇಗೆ ಕೊಡಬೇಕು, ಏನನ್ನು ಕೊಡಬೇಕು ಅನ್ನೋದನ್ನು ವಿತ್ ಜಡ್ಜ್ಮೆಂಟ್ ಜೊತೆಗೆ ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಡಿಸ್ಕಸನ್ನು ಮಾಡ್ತೇನೆ. ನಮ್ಮ ಪೂರ್ತಿ ವಿಡಿಯೋವನ್ನು ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ನೀವಿನ್ನೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುವಂತಾಗತ್ತೆ. ಕರ್ನಾಟಕ ಹೈಕೋರ್ಟ್ ಈ ಒಂದು ಅಡ್ವರ್ಸ್ ಪೊಸಿಷನ್ಗೆ ಸಂಬಂಧಪಟ್ಟಂತೆ ಹೇಳಿದೆ. ಅಡ್ವರ್ಸ್ ಪೊಸಿಷನು 12 ವರ್ಷಗಳ ಕಾಲ ಇದ್ದೀನಿ ಅಂಥೇಳಿ ಹೇಳಿದರೆ ಸಾಲೋದಿಲ್ಲ, ಅದಕ್ಕಿಂತ ಹೆಚ್ಚಿನ ವರ್ಷಗಳು ಬೇಕಾಗತ್ತೆ. ಕೇವಲ 12 ವರ್ಷ ಅಷ್ಟು ಮಾತ್ರ ಇದ್ದು ಮಾತ್ರಕ್ಕೆ ಅದು ಸಾಲೋದಿಲ್ಲ. ಹಾಗಾಗಿ ಹೆಚ್ಚಿನ ಒಂದು ಕಾಲ ಇರಬೇಕು. ಅಲ್ಲಿ ಇದ್ದಿದ್ದಕ್ಕೆ ಸ್ಟ್ರಿಕ್ಟ್ ಪ್ರೂಫನ್ನು ಕೊಡಬೇಕಾಗತ್ತೆ ಅನ್ನೋದನ್ನು ಹೇಳಿದೆ. ಸೊ ಈ ಒಂದು ಪ್ರಕರಣವನ್ನು ಹಾಕಿದಾಗ ಎರಡೂ ಕಡೆಯ ಒಂದು ವಿಚಾರಣೆಯನ್ನು ಮಾಡಿ ಇದು ಸಮಂಜಸವಾಗಿದೆಯಾ ಇಲ್ಲವಾ ಅನ್ನೋದನ್ನು ಪರಿಶೀಲಿಸಿ ಅನಂತರದಲ್ಲಿ ನ್ಯಾಯಾಲಯ ತೀರ್ಪನ್ನು ನೀಡಬೇಕು. ಪ್ರಾಪರಾಗಿ ಒಂದು ಸ್ಟ್ರಿಕ್ಟ್ ಪ್ರೂಫ್ ಇಲ್ಲದೆ ಇದ್ದರೆ ಅಥವಾ ಎರಡು ಕಡೆಯೂ ವಿಚಾರಣೆ ಮಾಡದೆ ಕೊಟ್ಟರೆ ಅದು ಅಷ್ಟೊಂದು ಅಸಮಂಜಸವಾಗಿರುತ್ತೆ, ಸಮಂಜಸವಾಗಿ ಇರೋದಿಲ್ಲ ಅಂತ ಹೇಳಿ ಹೈಕೋರ್ಟ್ನ MGS ಕಮಲ್ ಪೀಠ ಈ ಒಂದು ತೀರ್ಪನ್ನು CM ಮೀರಾ ಲಿಯಾಂಕತ್ ಆಲಿ ವರ್ಸಸ್ ವಸಂತಮ್ಮ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೀವು ನೋಡ್ಬೋದಾಗಿರುತ್ತೆ. ಸೊ ಈ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡೋದಕ್ಕೆ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ಹಾಲ್ಕೋರ್ಟ್ ರಿಪೋರ್ಟರ್ಗೆ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವ್ಯಕ್ತಿಗಳು ನಮ್ಗೆ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ, ಸರ್ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇರ್ತೀವಿ, ಅಲ್ಲಿ ಹೋಗುತ್ತೆ, ಅದನ್ನು ನೋಡ್ತೀವಿ, ಆದರೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇಲ್ಲ, ಲಾಗಿನ್ ಎಲ್ಲ ಕೇಳುತ್ತೆ ಅಂತೇಳಿ ಹೇಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹಾಲ್ಕೋರ್ಟ್ ರಿಪೋರ್ಟರ್ಗೆ ಹೇಗೆ ಲಾಗಿನ್ ಆಗಬೇಕು ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ನಾನು ಅದನ್ನ ವಿತ್ ಸ್ಕ್ರೀನ್ಶಾಟ್ ಜೊತೆಗೆ ನಿಮಗೆ ಮಾಡಿ ತೋರಿಸ್ತೇನೆ. ಈಗ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಸೊ ಹೈಕೋರ್ಟು ಈ ಒಂದು ಪ್ರಕರಣದಲ್ಲಿ ಹೇಳಿರುವಂಥದ್ದು ಇಷ್ಟೇ, 12 ವರ್ಷಗಳಿಗಿಂತ ಹೆಚ್ಚಿನ ಒಂದು ಕಾಲ ಇರಬೇಕು ಅಲ್ಲಿ, ಜೊತೆಗೆ ಅಲ್ಲಿ ಇದ್ದೀನಿ ಆ ಒಂದು ಪೊಸಿಷನ್ನಿಗೆ ಏನು ಅಡ್ವರ್ಸ್ ಪೊಸಿಷನ್ ಇದೀವಲ್ಲ ಅದಕ್ಕೆ ಯಾವುದೇ ಆ ಮಾಲೀಕನಿಗೆ ಅಥವಾ ಸಂಬಂಧಪಟ್ಟ ಮಾಲೀಕರಿಂದ ಯಾವುದೇ ಅಡೆತಡೆ ಇಲ್ಲದೆ ಅನುಭವಿಸ್ಕೊಂಡು ಬರ್ತಾ ಇದ್ದೀನಿ ಅನ್ನೋದಕ್ಕೆ ಸ್ಟ್ರಿಕ್ಟ್ ಪ್ರೂಫನ್ನು ಕೊಡಬೇಕಾಗಿರುತ್ತೆ. ಅಂದರೆ ಅಬ್ಸಲ್ಯೂಟ್ ಪ್ರೂಫನ್ನು ಕೊಡಬೇಕಾಗಿರುತ್ತೆ. ಕೇವಲ ನಾನು ಅಲ್ಲಿಂದ ಇಲ್ಲಿವರೆಗೂ ಇದ್ದೀನಿ ಅಂತಂದು ಮಾತ್ರಕ್ಕೆ ಅದು ಸಾಲಲ್ಲ. ಯಾಕೆಂದರೆ ಅದರಿಂದ ಆ ಪೊಸಿಷನ್ಗೆ ಅವರಿಂದ ಯಾವುದೇ ಧಕ್ಕೆ ಬರದೇ ಇದ್ದಂತೆ, ಅವ್ರು ಯಾವುದೋ ಅದರ ಕ್ವಶನ್ನ ಮಾಡದೇ ಇದ್ದಂತೆ ಇದ್ದಾಗ ಮಾತ್ರ ಅದನ್ನು ಕೇಳಬೇಕಾಗುತ್ತೆ. ಅಂದರೆ ಅದು ಸ್ಟ್ರಿಕ್ಟ್ ಪ್ರೂಫ್ನಲ್ಲಿ ಪ್ರೂವ್ ಮಾಡಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಕಡೆಯವರಿಗೂ ಅವಕಾಶವನ್ನು ನೀಡಿ ಆ ಎರಡು ಕಡೆಯವರಿಂದಲೂ ಏನು ಅವರ ಒಂದು ತಕರಾರು, ಹೇಳಿಕೆಗಳು, ಸಾಕ್ಷಿನೋ ಡಾಕ್ಯುಮೆಂಟ್ಸು ಏನಿರ್ತದೆ ಅದನ್ನು ಪರಿಶೀಲನೆ ಮಾಡಿ ಆ ಸ್ಟ್ರಿಕ್ಟ್ ಪ್ರೂಫ್ ಆಧಾರದ ಮೇಲೆ ಈ ಅಡ್ವರ್ಸ್ ಪೊಸಿಷನನ್ನು ಡಿಕ್ಲೇರನ್ನು ಮಾಡಬೇಕಾಗತ್ತೆ ಅನ್ನೋದನ್ನು ಈ ಒಂದು ಜಡ್ಜ್ಮೆಂಟಲ್ಲಿ ಒತ್ತಿ ಹೇಳಲಾಗಿರುತ್ತೆ. ಸೊ ಇದರಲ್ಲಿ ತಿಳಿಯುವಂಥದ್ದು ಏನು ಅಂತಂದರೆ ಅಡ್ವರ್ಸ್ ಪೊಸಿಷನ್ ಬೇಕು, ಅದನ್ನ ಪಡ್ಕೋಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟ್ರಿಕ್ಟ್ ಪ್ರೂಫ್ ಇರಬೇಕಾಗತ್ತೆ. ಓರಲಾಗೋ ಏನೋ ಒಂದು ಅಡ್ಡಾದಿಡ್ಡಿಯಾಗಿ ಹೇಳ್ತೀನಿ ಅಂದರೆ ಸಾಲೋದಿಲ್ಲ. ಜೊತೆಗೆ ಕೇವಲ 12 ವರ್ಷ ಅದಕ್ಕಿಂತ ಕಡಿಮೆ ಇದ್ದರೂ ಕೂಡ ಆಗೋದಿಲ್ಲ, ಅದಕ್ಕಿಂತ ಹೆಚ್ಚಿನ ಒಂದು ವರ್ಷಗಳು ಇರಬೇಕಾಗತ್ತೆ. ಅದರಲ್ಲಿ ಸ್ಟ್ರಿಕ್ಟ್ ಪ್ರೂಫ್ ಇರಬೇಕಾಗತ್ತೆ. ನಿಮ್ಮ ಒಂದು ಪೊಸಿಷನ್ಗೆ ಯಾವುದೇ ಅಡ್ಡಿ ಆತಂಕ ಬಂದಿಲ್ಲ ಅನ್ನೋದನ್ನ ಇದರಲ್ಲಿ ಸಮಂಜಸವಾಗಿ ಪ್ರೂವ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲದಿದ್ದರೆ ಅಡ್ವರ್ಸ್ ಪೊಸಿಷನನ್ನು ದಕ್ಕಿಸ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ ಅನ್ನೋದು ಈ ಒಂದು ಜಡ್ಜ್ಮೆಂಟಿಂದ ಗೊತ್ತಾಗುತ್ತೆ. ಹಾಗೆ ಈ ಜಡ್ಜ್ಮೆಂಟಲ್ಲಿ ಈ ಸ್ಪಷ್ಟವಾಗಿ ಇದನ್ನು ಹೇಳಿರೋದ್ರಿಂದ ಮತ್ತು ನಾವು ಒಂದು ಅಡ್ವರ್ಸ್ ಪೊಸಿಷನ್ ಸೂಟನ್ನು ಹಾಕಬೇಕಾದ್ರೆ ಅಥವಾ ಅಡ್ವರ್ಸ್ ಪೊಸಿಷನ್ ಒಂದು ಡಿಫೆನ್ಸನ್ನು ನಾವು ತಗೋಬೇಕಾದ್ರೆ ಈ ಒಂದು ಅಂಶಗಳನ್ನು ಪರಿಗಣಿಸಬೇಕಾಗತ್ತೆ. ಸೊ ನ್ಯಾಯಾಲಯನೂ ಕೂಡ ಇದನ್ನು ಪರಿಗಣಿಸಿನೇ ತೀರ್ಮಾನವನ್ನು ಕೊಡಬೇಕಾಗತ್ತೆ. ಕೇವಲ ಯಾವುದೊಂದು ಹೇಳಿಕೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಇದರಲ್ಲಿ ಪರಿಗಣಿಸಬಹುದಾಗಿರುತ್ತೆ.